ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಟಫ್ ಮಸಾಲ ಇಡ್ಲಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಇಡ್ಲಿ ಮಾಡೋಕ್ಕಿಂತ ಈ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಲೋಟ ನಾನು ಉದ್ದಿನಬೇಳೆ ತಗೋತಾ ಇದ್ದೀನಿ. ಇದು ಇಡ್ಲಿ ಹಿಟ್ಟು ಯಾವ ರೀತಿ ರುಬ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲೋಟಗೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದನ್ನ ಈಗ ನೋಡಿ ತೊಳ್ಕೊಂಡಿದ್ದೀನಿ ನಾನು ಚೆನ್ನಾಗೆ. ಈಗ ಇದನ್ನು ನೀರು ಹಾಕ್ಬಿಟ್ಟು ಒಂದು 5 ಅವರ್ ನೆನೆಸಿಡಬೇಕು. ಈಗ ಒಂದು ಮಿಕ್ಸಿಗೆ ಅಕ್ಕಿ ಹಾಕೋತಿದ್ದೀನಿ. ನಿಮಗೆ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ಹೊರಗಡೆ ಅಂಗಡಿಯಲ್ಲೆಲ್ಲ, ಅದನ್ನೇ ತಗೊಳ್ಳಿ. ನೋಡಿ ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನಿಮಗೆ ಹೋಟ್ಲಲ್ಲಿ ತರಿ ಇಡ್ಲಿ ಯಾವ ರೀತಿ ಬರುತ್ತೋ ಅದೇ ಥರನೇ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇಲ್ಲಿ ಒಂದು ಮುಕ್ಕಾಲು 2 ಲೋಟ ಅಷ್ಟು ತರಿ ತಗೊಂಡಿದ್ದೀನಿ, 1 ಲೋಟ ಉದ್ದಿನ ಬೇಳೆಗೆ. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ನೆನೆಸಿಡಿ. ಒಂದು ಚೂರು ಗಂಟಿರಬಾರ್ದು, ಆ ಥರ ನೀರಲ್ಲಿ ಮಿಕ್ಸ್ ಮಾಡಿ ನೆನೆಸಿಡಬೇಕು. ಯಾಕೆಂದರೆ ಅದು ಪೂರ ನೀರೆಲ್ಲ ಎಳ್ಕೊಂಡು ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ. ಈಗ 5 ಅವರ್ ಆಗಿದೆ. ಈಗ ಒಂದು ಗ್ರೈಂಡರ್ಗೆ ನೋಡಿ ನೆನೆಸಿರೋವಂಥ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಗ್ರೈಂಡರಲ್ಲೇ ರುಬ್ಬಿ, ಆವಾಗ ನಿಮಗೆ ಹೋಟ್ಲಲ್ಲಿ ಬರೋ ಥರ ಇಡ್ಲಿ ಬರೋದು. ನೀವು ಮಿಕ್ಸಿಲಿ ರುಬ್ಬಿದ್ರೆ ಗಟ್ಟಿ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ನಿಮಗೆ ಗ್ರೈಂಡರಲ್ಲಿ ರುಬ್ಬಿದ್ರೇ ನಿಮಗೆ ಇಡ್ಲಿ ಸಾಫ್ಟಾಗಿರುತ್ತೆ. ನೋಡಿ ಇದು 1 ಅವರ್ ರುಬ್ಬಿದ್ದೀನಿ ನಾನು. 1 ಅವರ್ಗೆ ನೋಡಿ ಈ ಥರ ನೈಸಾಗಿ ರುಬ್ಬಬೇಕು, ತರ್ತರಿ ಇರಬಾರ್ದು. ಆ ಥರ ನೈಸಾಗಿ ರುಬ್ಬಿ ಇಡ್ಲಿನ. ನೋಡಿ ಒಂದು ಚೂರು ನೀರು ಹಾಕಿಲ್ಲ, ಆ ಥರ ರುಬ್ಬಿದ್ದೀನಿ ಗಟ್ಟಿಗೆ. ಈಗ ಅದಕ್ಕೆ ನೆನೆಸಿರೋವಂಥ ಅಕ್ಕಿ ನೋಡಿ ನೀರೆಲ್ಲ ಎಳ್ಕೊಂಡು ಎಷ್ಟು ಗಟ್ಟಿಯಾಗಿದೆ ಅದು. ಇದನ್ನು ಅದಕ್ಕೆ ನೀಟಾಗಿ ಕಲಸಿ, ಒಂದು ಚೂರು ಗಂಟಿರಬಾರ್ದು, ಆ ಥರ ಕಲಿಸ್ಬೇಕು. ಇದೆಲ್ಲ ನೀವು ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ತಯಾರಿಸಿ ಇಟ್ಕೋಬೇಕು. ನೋಡಿ ಈಗ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದೀವಿ. ನೋಡಿ ಒಂದು ಚೂರು ಗಂಟಿಲ್ಲ, ಆ ಥರ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ರಾತ್ರಿ ಇಡೀ ಮುಚ್ಚಿಡಬೇಕು, ತೆಗಿಯೋಕ್ಕೆ ಹೋಗಬೇಡಿ. ಈಗ ನೋಡಿ ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಹುಳಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಹಿಟ್ಟು. ಈ ಥರ ನೀವು ರಾತ್ರಿ ಇಡೀ ಬಿಡಬೇಕು, ಇಲ್ಲ ಆವಾಗಲೇ ನಿಮ್ಗೆ ಇಡ್ಲಿ ಸಾಫ್ಟಾಗಿ ಬರೋದು. ನೀವು ರುಬ್ಬಿದ ತಕ್ಷಣ ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರಾತ್ರಿ ಉಪ್ಪು ಹಾಕಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ಸ್ಟಫಿಗೋಸ್ಕರ ಒಂದು ಪಲ್ಯ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಒಂಚೂರು ಸಾಸಿವೆ. ಈಗ ಸಾಸಿವೆ ಕಾದ ನಂತರ ಸಣ್ಣಗೆ ಹಚ್ಚಿರೋವಂಥ 1-2 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸಣ್ಣಗೆ ಹಚ್ಚಿರೋ 1 ಈರುಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂಚೂರು ಅರಿಶಿನ. ಈಗ ಅರಿಶಿನ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಹುಳಿಗೆ. ಇದು ಹುಳಿ ಇಷ್ಟಪಡದೇ ಇರೋರು ನಿಂಬೆಹಣ್ಣೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಆಲೂಗಡ್ಡೆ ಮ್ಯಾಶ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ಮಾಮೂಲಿ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇದು ಈಗ ಪಲ್ಯ ರೆಡಿ ಆಗಿದೆ. ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ನೋಡಿ ಈ ಸೈಜ್ ಉಂಡೆ ಮಾಡ್ಕೋಬೇಕು, ಯಾಕಂದರೆ ಇಡ್ಲಿ ಎಷ್ಟಿರುತ್ತೋ ಆ ಸೈಜು. ತುಂಬ ದೊಡ್ಡದು ಮಾಡಿದ್ರೆ ನಿಮಗೆ ಸ್ಟಫ್ ಆಗೋಲ್ಲ, ಹೊರಗೆ ಬಂದುಬಿಡುತ್ತೆ. ಈಗ ಇಡ್ಲಿ ತಡೆಗೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಳಿ ಫಸ್ಟು. ಈಗ ಅದ್ರ ಮೇಲೆ ಉಂಡೆ ತಗೊಂಡು ಸ್ವಲ್ಪ ನೋಡಿ ಈ ಥರ ಒತ್ಬಿಟ್ಟು ಅದ್ರ ಮೇಲೆ ಈ ಥರ ಇಡಿ.
ಹಂಗೆ ರೌಂಡಕ್ಕೆ ಇಡಬೇಡಿ, ಚೆನ್ನಾಗಿರಲ್ಲ. ಇಡ್ಲಿ ಆಗಿರೋದ್ರಿಂದ ಒತ್ತುಬಿಟ್ಟೆ ಇಡಬೇಕು, ಆವಾಗ ನಿಮಗೆ ಇಡ್ಲಿ ಒಳಗಡೆ ಪೂರ ಸ್ಟಫ್ ಚೆನ್ನಾಗಾಗಿರುತ್ತೆ. ಈಗ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಈಗ ಅದು ಸ್ಟಫ್ ಕವರ್ ಆಗಬೇಕು, ಅಲ್ಲಿ ಆ ಥರ ಹಿಟ್ಟು ಹಾಕ್ಕೊಳ್ಳಿ. ನಿಮಗೆ ಆ ಪಲ್ಯ ಕಾಣಿಸ್ಬಾರ್ದು, ಆ ಥರ ಹಾಕ್ಕೋಬೇಕು. ನೋಡಿ ಈಗ ನಾನು ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ ಆ ಥರ ಇದೇ ಥರ ಇಟ್ಟು. ಈಗ ಇದನ್ನು ನೋಡಿ ಇಡ್ಲಿ ತಡೆ ಒಳಗೆ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ನಿಮಗೆ ಈ ಥರ ಇಡ್ಲಿ ಪಾತ್ರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ತಗೋಬೋದು. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 15 ನಿಮಿಷ ಇದನ್ನು ಬೇಯಿಸಬೇಕು. ನೋಡಿ 15 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಚೂರು ನಿಮಗೆ ಮೇಲ್ಗಡೆ ಆಲೂಗೆಡ್ಡೆ ಪಲ್ಯ ಕಾಣಿಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಫ್ ಮಸಾಲೆ ಇಡ್ಲಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ತಿನ್ನೋದಕ್ಕೆ. ನೋಡಿ ರುಚಿಕರವಾದ ಮಸಾಲೆ ಇಡ್ಲಿ, ಸ್ಟಫ್ ಮಸಾಲೆ ಇಡ್ಲಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಹೊಸ ಇಡ್ಲಿ ದೋಸೆ ಎಲ್ಲ ಯಾವ ಮಾಡೋದು ಅಂತಿದೆ, ನೋಡ್ತಾ ಇರಿ. ಥ್ಯಾಂಕ್ ಯು.